ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ವಾರದ್. ಏನು ಒಂದು ವಾರ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಿದ್ದೆ ಅನ್ಕೋಬಹುದು. 2 ದಿನ ಬಿಟ್ಟು ವಿಡಿಯೋ ಮಾಡಿ ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದೆ. ಬಟ್ ಸಮಯಾವಕಾಶ ಸಿಕ್ಕಿರ್ಲಿಲ್ಲ, ಟೈಮ್ ಸಿಕ್ಕಿರ್ಲಿಲ್ಲ. ಬಟ್ ಕೆಲವು ಮಾಹಿತಿಗಳನ್ನು ತೆಗಿಬೇಕಾದ್ರೂ ಟೈಮ್ ಬೇಕಾಗತ್ತೆ. ಹಾಗಾಗಿ ವಿಡಿಯೋನು ಕೂಡ ಮಾಡೋಕ್ಕಾಗಿರ್ಲಿಲ್ಲ. ಕೆಲವರು ಮಹಾಶಯರು ಕೂಡ ವೇಸ್ಟ್ ಆಫ್ ಟೈಮ್ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ರು. ಅಂತ ಪುಣ್ಯಾತ್ಮರಿಗೆ ಬಂದು ದೀರ್ಘ ಶುಭಾಶಯಗಳನ್ನ ಹೇಳ್ತಾ ಇದೀನಿ. ದಯವಿಟ್ಟು ನನ್ನ ವಿಡಿಯೋನ ನೋಡಕ್ ಹೋಗಬೇಡಿ. ವೇಸ್ಟ್ ಆಫ್ ಟೈಮ್ ನನ್ನ ವಿಡಿಯೋ ನೋಡ್ಕೊಂಡು ನಿಮ್ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಂತ ನಿಮಗೆ ಮತ್ತಷ್ಟು ಶುಭಾಶಯಗಳನ್ನ ಹೇಳ್ತಾ ಇದೀನಿ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ 2026ರ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಮುಖವಾದ ಒಂದು ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ತುಂಬಾ ದಿನದಿಂದ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರಿ. ಏನೇನು ಬದಲಾವಣೆ ಆಗ್ತಿದ್ದಾವ, C&R ರೂಲ್ಗಳಲ್ಲಿ ಏನ್ ಚೇಂಜಸ್ಗಳಾಗ್ತಿದ್ದಾವ, ಮತ್ತ ಏನು ಈ GK ಪೇಪರ್ಗೆ ಸಂಬಂಧಿಸಿದಂತೆ ಏನ್ ಚೇಂಜಸ್ ಆಗಿದೆ ಇಲ್ಲಿ, ಮತ್ತೆ ಆಪ್ಷನಲ್ ಸಂಬಂಧಿಸಿದಂತೆ ಏನ್ ಚೇಂಜಸ್ ಆಗಿದೆ ಅಂತ ಕೂಡ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತೀನಿ. ಈ ಒಂದು ಮಾಹಿತಿ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ತುಂಬಾ ಅನುಕೂಲ ಆಗ್ತದೆ ಬಯಸ್ತಿದ್ದೀನಿ. ನಾನು ಅವಾಗಲಿಂದ ಹೇಳ್ತಾ ಬರ್ತಾ ಇದ್ದೆ, ಸಾಕಷ್ಟು ಬದಲಾವಣೆಗಳನ್ನ ಈ ಒಂದು ಕಮ್ಯುನಿಟಿಯಲ್ಲಿ ಕಾಣ್ತಾ ಇದ್ದೀವಿ. KE ಇಂದ ಸರ್ಕಾರ ಕೂಡ ಹಲವಾರು ಬದಲಾವಣೆಗಳನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ ತರ್ತಾ ಅಂತ ನಾನು ಸಾಕಷ್ಟು ಬಾರಿ ಹೇಳ್ತಾ ಬರ್ತಾ ಇದ್ದೆ. ಕೆಲವೊಬ್ರು ಕೂಡ ಅದನ್ನ ಟೀಕಿಸ್ತಾ ಇದ್ರು, ಕೆಲವೊಬ್ರು ಸ್ವೀಕಾರ ಮಾಡ್ತಾ ಇದ್ರು. ಟೀಕೆ ಮಾಡೋರು ಕೂಡ ಈ ಒಂದು ವಿಡಿಯೋ ಕೂಡ ತುಂಬಾ ಹೆಲ್ಪ್ ಆಗತ್ತೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಒಂದು ಸಲ ಅವಕಾಶ ಕಳ್ಸ್ಕೊಂಡ್ರೆ ಮತ್ತೊಂದ್ ಸಲ ಬರಂಗಿಲ್ಲ. ಹಾಗಾಗಿ ನಿಮ್ಮ ಒಂದು ಅವಕಾಶಕ್ಕೆ ಈ ಒಂದು ವಿಡಿಯೋ ನಿಮ್ಗೆ ಮೋಟಿವೇಶನ್ ಮಾಡುತ್ತೆ ಅಂತ ಅನ್ಕೋತೀನಿ. ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡ್ರಿ. ಇಷ್ಟ ಆದ್ರೆ ನೋಡ್ರಿ, ಇಲ್ಲಾಂದ್ರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಅನ್ನು ನೋಡಕ್ ಹೋಗ್ಬೇಡ್ರಿ. ಓಕೆ, ಫೈನಲ್ ಆಗಿ ಪ್ರಮುಖವಾದ ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ನೋಡೋಣ ಏನಿದೆ ಬದಲಾವಣೆಗಳು, GK ಪೇಪರ್ ಅಲ್ಲಿ ಏನ್ ತಂದಿದ್ದಾರೆ ಇವರು, ಇದರಿಂದ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ ನೀವು ಯಾವ ತರ ನಿಮ್ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕು, ಇಲ್ಲಿ ಎಷ್ಟು ಮಾರ್ಕ್ಸ್ ಬಂದೈತಿ, ಎಷ್ಟು ಕ್ವಶನ್ ರೈಸ್ ಆಗ್ತಿದ್ದಾವ, ಯಾವ ಒಂದು ಏನದು ವಿಭಾಗ, ಯಾವ ಒಂದು ವಿಭಾಗದಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರ, ಅದಕ್ಕೆ ಎಷ್ಟು ಮಾರ್ಕ್ಸ್ಗಳನ್ನ ಇಟ್ಟಿದ್ದಾರೆ, ಆಪ್ಷನಲ್ ಸಬ್ಜೆಕ್ಟ್ ಒಳಗೆ ಏನ್ ಮತ್ತೆ ಆಡ್ ಮಾಡಿದ್ದಾರೆ, ಅಲ್ಲೆಷ್ಟು ನಿಮ್ಗೆ ಏನೋ ಮಾರ್ಕ್ಸ್ಗಳನ್ನ ಇಟ್ಟಿದ್ದಾರೆ, ಕಂಪ್ಲೀಟ್ ಚಿತ್ರಣವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರೂ ಕೂಡ ಐ ಥಿಂಕ್ ಇಟ್ ವಿಲ್ ಬಿ 100% ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡೋಣ, ಮೊದಲಿಗೆ ನೋಡೋಣ ಪರೀಕ್ಷೆಯ ಮುಖ್ಯ ವಿವರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಈ ಸಲದ್ದು ಪರೀಕ್ಷೆಯ ಮುಖ್ಯ ವಿವರಗಳು ಅಂದ್ರೆ ಓವರ್ ವ್ಯೂ. ಇಲ್ಲಿ ಅರ್ಹತಾ ಪಟ್ಟಿಗೆ ಏನಿದೆ ಅಂತ ಕ್ವಾಲಿಫೈಯಿಂಗ್ ಪೇಪರ್ಸ್ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನು ನೋಡೋಣ. ಮೊದಲಿಗೆ ಕನ್ನಡ ಮತ್ತು ಇಂಗ್ಲಿಷು ಆಸ್ ಯೂಶುವಲ್ ಇರುತ್ತಿದ್ದು, SSLC ಪ್ರಥಮ ಭಾಷೆಯ ಮಟ್ಟದಲ್ಲಿರ್ತಕ್ಕಂಥ ಒಂದು 2 ಪತ್ರಿಕೆಗಳನ್ನು ಕಾಣ್ತಾ ಇದ್ದೀವಿ. ಇದು ಕೂಡ ಬರವಣಿಗೆಯ ಪತ್ರಿಕೆಗಳು ಎಷ್ಟು 2 ಗಂಟೆಗಳಿರ್ತಕ್ಕಂಥ ಒಂದು ವಿಚಾರ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಎಷ್ಟು 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ 100 ಮಾರ್ಕ್ಸ್ ಇರುತ್ತಾ, ಇಲ್ಲಿ ಕೂಡ 100 ಮಾರ್ಕ್ಸ್ ಇರುತ್ತಾ. ಐ ಹೋಪ್ ಇಲ್ಲೇನು ಚೇಂಜಸ್ಗಳು ಆಗಲ್ಲ. ಇನ್ನೇನು ಚೇಂಜಸ್ಗಳು ಆದ್ರೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳಾಗಿರ್ತವೆ. ಇದು ಮಾತ್ರ ಯಾಸ್ ಯೂಶುವಲ್ ಐತಿ. ಏನ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಏನೈತಲ್ಲ ಯಾಸ್ ಯೂಶುವಲ್ ಇರ್ತವೆ. SSLC ಪ್ರಥಮ ಭಾಷೆಯ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಬರಿಬೇಕು. ಬರೆದಾದ್ಮೇಲೆ ನೀವು ಈ ಒಂದು 2 ಪತ್ರಿಕೆಗಳು ಪಾಸ್ ಆದ್ರೆ ಮಾತ್ರ ಏನೋ ಈ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲಿಷ್ ಪಾಸ್ ಆದ್ರೆ ಮಾತ್ರ ನೀವೇನು ಆಗ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು. ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಏನು ಔಟ್ ಮಾರ್ಕ್ಸ್ ತೆಗೆದ್ರು 2 ಪತ್ರಿಕೆಯಲ್ಲಿ 1 ಪತ್ರಿಕೆ ಫೇಲ್ ಆದ್ರೆ ನೀವು ಗೋವಿಂದ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಹಾಗಾಗಿ ಯಾರು ಇಂಗ್ಲಿಷ್ ಮೀಡಿಯಂ, ಉರ್ದು ಮೀಡಿಯಂ, ಮರಾಠಿ ಮೀಡಿಯಂ, ಕನ್ನಡೇತರ ಭಾಷೆಯಲ್ಲಿ ಓದಿರ್ತಕ್ಕಂಥ ಒಂದು ಸ್ಪರ್ಧಾರ್ಥಿಗೆ ಇದ್ದಿರಲ್ಲ, ಕನ್ನಡ ಭಾಷೆನ ಕಲ್ಕೊಡ್ರಿ. ಇನ್ನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಯಾರು ಇದ್ದಿರಲ್ಲ, ನೀವು ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಇಂಗ್ಲಿಷ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪಾಸ್ ಆಗುವಂತ ಮಾರ್ಕ್ಸ್ ಅನ್ನು ತೆಗಿತಕ್ಕಂಥ ಒಂದು ಕೌಶಲ್ಯವನ್ನ ನೀವೆಲ್ಲರೂ ಬೆಳೆಸ್ಕೋಬೇಕು ಇಲ್ಲಿ. ಸೊ ಇದು ಕಾಮನ್ ಇರ್ತಕ್ಕಂಥ ಎಲ್ರಿಗೂ ಇದು. ಇನ್ನ ಪ್ರಮುಖವಾದ ಬದಲಾವಣೆಗಳು ಇಲ್ಲಿದೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಬದಲಾವಣೆಗಳನ್ನು ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಪತ್ರಿಕೆ 3 ಮತ್ತು 4ರಲ್ಲಿ ಪ್ರಮುಖವಾದ ಬದಲಾವಣೆಗಳನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಐ ಹೋಪ್ ಇಟ್ ವಿಲ್ 100% ಚೇಂಜಸ್ಗಳು ಕಾಣ್ತಾ ಇದ್ದೀವಿ ಇಲ್ಲಿ. ಏನು ತಲಾ 3 ಗಂಟೆಗಳು, ಇವೇನು 2 ಪೇಪರ್ ಇದು ಏನು 3 ಮತ್ತು 4 ಪತ್ರಿಕೆಗಳು ಏನಂದ್ರೆ ಎಲ್ಲವೂ ಪತ್ರಿಕೆಗಳಿಗೆ, ಈ 2 ಪತ್ರಿಕೆಗಳು ಎಷ್ಟು 3 ಗಂಟೆಗಳ ಕಾಲ ನೀವು ಅಟೆಂಡ್ ಮಾಡಬೇಕು. ಇದು MCQ ಆಧಾರಿತ ಇರ್ತಕ್ಕಂಥ ಒಂದು 2 ಪತ್ರಿಕೆಗಳನ್ನ ನಾವಿಲ್ಲಿ ಕಾಣ್ತಾ ಇರ್ತೀವಿ. ತುಂಬಾ ಜನ ಕೇಳ್ತಾ ಇದ್ರಿ ಫೋನ್ಗಳ ಮೇಲೆ ಫೋನು. ಮೊನ್ನೆ ಒಂದು ವಿಡಿಯೋ ಮಾಡಿದ್ಮೇಲೆ ಒಬ್ರಾಂತರು ಸಿಟ್ಟಿಗೆ ಬಂದು ಬೈದ್ ಬಿಟ್ರಿ ನನ್ನ. ಏನ್ರಿ ತಲೆಯಲ್ಲಿ ಹುಳ ಬಿಟ್ಟು ಬಿಡ್ತೀರಿ, ಏನಾಗಿತ್ತು ಅಂತ ಹೇಳ್ರಿ ಅಂತ ಒಬ್ರು ಬೈದ್ ಬಿಟ್ರು. ಏನೂ ಮಾಡಕ್ಕಾಗಲ್ಲ. ಯಾಕಂದ್ರ ಭಾವನೆಗಳನ್ನ ಗೌರವಿಸ್ಬೇಕಾಗತ್ತೆ. ಎಮೋಷನಲ್ ಆಗಿ ಮಾತಾಡ್ತಿರ್ತಾರ, ಯಾಕಂದ್ರೆ ಕನಸುಗಳು ಕಟ್ಕೊಂಡಿರ್ತಾರ.
ಆವೇಶದಲ್ಲಿ ಏನೋ ಮಾತಾಡ್ಬಿಡ್ತಾರ. ಅದು ಯಾವುದು ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಕೆಲವು ಖುಷಿ ವಿಚಾರಗಳನ್ನು ಸ್ವೀಕಾರ ಮಾಡ್ತೀವಿ ಅಂದ್ಮೇಲೆ ಕೆಟ್ಟ ವಿಚಾರಗಳನ್ನ ಸ್ವೀಕಾರ ಮಾಡತಕ್ಕಂಥ ತಾಳ್ಮೆ ನನಗೂ ಬಂದ್ಬಿಟ್ಟೈತೆ. ಯಾಕಂದ್ರೆ ಫೋನ್ ಮಾಡಿ ಬೈತಾರ, ಮೆಸೇಜ್ ಹಾಕ್ತಾರ, ಕಮೆಂಟು ಮಾಡ್ತಾರ, ಏನು ಮಾಡಕ್ಕಾಗಲ್ಲ. ಇರ್ಲಿ, ತೊಂದ್ರೆ ಇಲ್ಲ. ನೋಡ್ರಿ, 2 ಪತ್ರಿಕೆಗಳು ಪ್ರಶ್ನೆಗಳ ಸಂಖ್ಯೆ ಎಷ್ಟು 100 ಆಗಿದೆ. ಈಗ ಮೊದಲು ಜಿಕೆ ನೋಡ್ರಿ, ಜಿಕೆ ಎಷ್ಟಿತ್ತು ಮೊದಲೇ 50 ಮಾರ್ಕ್ಸ್ ಇತ್ತು. 50 ಮಾರ್ಕ್ಸ್ ಇತ್ತು ಮತ್ತು 50 ಕ್ವಶನ್ಸ್ ಇತ್ತು. ಇಲ್ಲಿ 50 ಮಾರ್ಕ್ಸ್ ಮತ್ತು 50 ಕ್ವಶನ್ಸ್ ಇತ್ತು. ಇದು ಇವಾಗ ಸ್ಟಾಪ್ ಆಯ್ತು. ಈ ಜಿಕೆ ಏನಾಗಿತ್ತು ಅಂದ್ರೆ ಇಲ್ಲಿ 100 ಮಾರ್ಕ್ಸ್ 100 ಕ್ವಶನ್ಸ್ಗಳು ಬರ್ತಾವ ಇಲ್ಲಿ. ಎಷ್ಟು 100 ಕ್ವಶನ್ಸ್ ಮತ್ತು 300 ಮಾರ್ಕ್ಸು. ಪ್ರಮುಖವಾದ ಬದಲಾವಣೆ ಇದು. ಹೌದಾ? ಇಲ್ಲಿ ಏನಂದ್ರ ಈಚ್ ಕ್ವಶನ್ಸ್ ಏನು, ಈಚ್ ಕ್ವಶನ್ ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸು, ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕ್ಸ್ಗಳ ಸಂಖ್ಯೆ ಎಷ್ಟಾಯ್ತು 300. ಇನ್ನು ಪ್ರಮುಖವಾದ ಇನ್ನೊಂದು ಪತ್ರಿಕೆ ಯಾವುದು, ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ನಮ್ಗೆ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಇರುತ್ತೆ. ಅಲ್ಲಿ ಕೂಡ ಚೇಂಜಸ್ಗಳಾಗಿದ್ದಾವೆ ಇಲ್ಲಿ. ಪತ್ರಿಕೆ 3ರಲ್ಲಿ ಏನೈತೆ ಅಂದ್ರೆ ಇದು ಪತ್ರಿಕೆ 3 ಅಂದ್ರೆ ಜಿಕೆ, ಇನ್ನೊಂದು ಆಪ್ಷನಲ್ ಸಬ್ಜೆಕ್ಟ್ ಕೂಡ. ಯಾವುದು ಆಪ್ಷನಲ್ ಸಬ್ಜೆಕ್ಟ್, ಯಾರ್ಯಾರು ಯಾವ್ದೋ ಸಬ್ಜೆಕ್ಟ್ ಇರುತ್ತೆ ಅವ್ರ ಸಂಬಂಧಂಗೆ. ಇಲ್ಲಿ ಏನಂತಾರೆ, ಇಲ್ಲಿ 100 ಕ್ವಶನ್ಸ್ ಇಲ್ಲಿ 100 ಕ್ವಶನ್ಸ್ ಇರ್ತಾವ. ಒಂದು ಪ್ರಶ್ನೆಗೆ ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ಗಳು. ಟೋಟಲ್ ಎಷ್ಟಂದ್ರೆ 300 ಮಾರ್ಕ್ಸ್ಗಳು. ಇಲ್ಲಿ ಇಷ್ಟು ಪ್ರಮುಖವಾದ ಏನು ಮಾರ್ಕ್ಸ್ಗಳ ಸಂಖ್ಯೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಷ್ಟು ಪ್ರಮುಖವಾದ ಬದಲಾವಣೆ ಏನಂದ್ರೆ, ಮುಂಚೆ ಚೇಂಜ್ ಇತ್ತಿದ್ದು. ಆಪ್ಷನಲ್ ಸಬ್ಜೆಕ್ಟ್ ಎಷ್ಟಿತ್ತು, 125 ಪ್ರಶ್ನೆ ಇರ್ತಿತ್ತು, 2 ಮಾರ್ಕ್ಸ್ ಇರ್ತಿತ್ತು. ಎಷ್ಟು 250 ಇತ್ತು. ಇದು ಕ್ಯಾನ್ಸಲ್ ಆಯ್ತು. ಸೊ ಅಟ್ ಪ್ರೆಸೆಂಟ್ ಏನಂದ್ರೆ ಇದಕ್ಕೆ 100 ಕ್ವಶನ್ಸ್ 300 ಮಾರ್ಕ್ಸ್. ನೋಡಿ, ಜಿಕೆ ಪೇಪರ್ ಸೇಮ್ ಆಯ್ತು, ಇನ್ನು ಆಪ್ಷನಲ್ ಸಬ್ಜೆಕ್ಟ್ ಸೇಮ್ ಆಯ್ತು. ಒಬ್ಬೊಬ್ರು ಪ್ರಶ್ನೆಗಳು ಕೇಳ್ತಿದ್ರಿ, ಸರ್ ನಾನು ಆಪ್ಷನಲ್ ಸಬ್ಜೆಕ್ಟ್ ಮಾಡ್ಬಿಡ್ತೀನಿ, ಜಿಕೆ ಕಡಿಮೆ ನಡೀತೈತೇನ್ರಿ ಅಂತ ಹೇಳಿದ್ರು. ನಡೆಯಲಿನ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಾದ್ರೆ ನೀವು 2 ಅಷ್ಟ ಮಾಡ್ಬೇಕು. ಇಲ್ಲಿ ಅನ್ನ ಅಟ್ಟ ತಿಂದ್ರೆ ಹೊಟ್ಟೆ ತುಂಬಲ್ಲ, ರೊಟ್ಟಿ ಚಪಾತಿ ತಿನ್ಬೇಕು, ಮುದ್ದೆ ಅನ್ನ ಸಾಂಬಾರು ತಿನ್ಬೇಕು. ಫುಲ್ ಮಿಲ್ಸ್ ಇಲ್ಲಿ ಏನಿದ್ರು ಈಗ ಅಟ್ ಪ್ರೆಸೆಂಟ್ ಏನಂದ್ರೆ ಫುಲ್ ಮಿಲ್ಸ್. ಹೊಟ್ಟೆ ತುಂಬಾ ಊಟ ತಿನ್ಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ ಸೇಮ್ ಅಂಕಗಳನ್ನು ಪಡಿಬೇಕಿಲ್ಲಿ. ಇದು ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ. ಹೌದಾ? ಏನು ಜಿಕೆ ಒಳಗೆ ಏನೇನು ಕೊಟ್ಟಾನ, ಯಾವ ಒಂದು ವಿಭಾಗಕ್ಕೆ ಎಷ್ಟು ಮಾರ್ಕ್ಸ್ಗಳು ಬಂದಾವ ಕೂಡ ನಾವಿಲ್ಲಿ ಕಂಪ್ಲೀಟ್ ಪಿನ್ ಟು ಪಿನ್ ಹೇಳ್ಕೊತ ಹೋಗ್ತೀವಿ. ನೋಡ್ರಿ ಇಲ್ಲಿ ನೋಡಿ, ಒಟ್ಟು ಮಾರ್ಕ್ಸ್ಗಳ ಸಂಖ್ಯೆ ಎಷ್ಟು 300. ಇದ್ರೊಳಗೆ ಏನಂದ್ರೆ ಇಲ್ಲಿ 5 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ಅವರು. ಏನು 5 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ವಿಶೇಷವಾಗಿ ಪ್ರತಿಯೊಂದು ವಿಭಾಗಕ್ಕೂ ಎಷ್ಟಂತ 60 ಅಂಕಗಳನ್ನು ಕೊಡ್ತಾರೆ. 20 ಮಾರ್ಕ್ಸ್ಗಳು ಇರ್ತಾವೆ ಇಲ್ಲಿ. ಎಷ್ಟು ಟೋಟಲ್ 5 ಪಾರ್ಟ್ಸ್ ಮಾಡ್ತಾರೆ ಇಲ್ಲಿ. ಇದರಲ್ಲಿ ಏನೈತೆ ಅಂದ್ರೆ ಪ್ರತಿಯೊಂದು ಪಾರ್ಟಿಗೆ ಎಷ್ಟಂದ್ರೆ 60 ಅಂಕಗಳು. ಎಷ್ಟು 60 ಮಾರ್ಕ್ಸ್ಗಳು. ಪ್ರಶ್ನೆಗಳ ಸಂಖ್ಯೆ ಎಷ್ಟು 20. ಅಂದ್ರೆ 20 × 3 60 ಮಾರ್ಕ್ಸ್. ಇಲ್ಲಿ ಟೋಟಲ್ 5 ವಿಭಾಗಗಳನ್ನು ಮಾಡಿ ಎಷ್ಟು 60 ಅಂಕಗಳ ಒಂದು ವಿಭಾಗವನ್ನು ಮಾಡಿಕೊಂಡು 20 ಪ್ರಶ್ನೆಗಳಿಂದ ಕೂಡಿರ್ತಕ್ಕಂಥ ಒಂದು ವಿಭಾಗಗಳನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ಯಾಟರ್ನ್ ಅನ್ನ ಮತ್ತೊಮ್ಮೆ ಮಾಡಿಬಿಟ್ಟಾರು. ಜಿಕೆ ಇಂದ ಮಿಸ್ ಆದರೆ ಔಟ್ ಆಫ್ ದಿ ರೇಸ್. ಇದು ಮಾತ್ರ ಕಟ್ಟಿಟ್ಬಿಟ್ಟೆ. ನೋಡೋಣ ಯಾವ್ಯಾವ ವಿಭಾಗದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ. ನೋಡ್ಲಿ, ಮೊದಲೇ ವಿಭಾಗದಲ್ಲಿ ಏನಾಗುತ್ತೆ, ಇತಿಹಾಸ ಮತ್ತು ಅರ್ಥಶಾಸ್ತ್ರ ಸೇರಿಸಿದ್ದಾರೆ ಇಲ್ಲಿ. ಇದರಲ್ಲಿ 20 ಪ್ರಶ್ನೆಗಳನ್ನು ಕಾಣ್ತೀವಿ. ಎಷ್ಟು 60 ಅಂಕಗಳನ್ನು ಕಾಣ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಏನು ಭಾರತ ಮತ್ತು ಕರ್ನಾಟಕ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ. ಎಷ್ಟು 10 ಪ್ರಶ್ನೆಗಳು. 10 ಅಂದ್ರೆ ಎಷ್ಟು 30 ಮಾರ್ಕ್ಸ್ಗಳಲ್ಲಿ. ಉದಾಹರಣೆಗೆ ನಾವು ನೋಡ್ತೀವಿ, ವಿಜಯನಗರದ ವಾಸ್ತುಶಿಲ್ಪ ಸಾಮ್ರಾಜ್ಯ, ಮೌರ್ಯರ ಆಡಳಿತ, ಕರ್ನಾಟಕ ಏಕೀಕರಣ. ಸೊ ಓವರ್ ಆಲ್ ಇಂಡಿಯನ್ ಹಿಸ್ಟ್ರಿ. ನಾನು ಜಸ್ಟ್ ಉದಾಹರಣೆ ತೋರಿಸ್ತಾ ಇದೀನಿ ಇಲ್ಲಿ, ಸಿಂಪಲ್ ಐಡಿಯಾ ಬರ್ಲಿ ನಿಮ್ಗೆ ಅಂತ ಹೇಳಿ ಅಷ್ಟೇ. ಇದೇ ಸಿಲೆಬಸ್ ಅಲ್ಲ. ಏನ್ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ಓವರ್ ಆಲ್ ಆಗಿ ಭಾರತ ಕರ್ನಾಟಕ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಿಸಿದಂತೆ 30 ಮಾರ್ಕ್ಸ್ ಕೇಳ್ತಾನೆ. ಅದ್ರೊಳಗೆ 10 ಪ್ರಶ್ನೆಗಳು ಇರ್ತಾವೆ ಇಲ್ಲಿ. ಕಂಪ್ಲೀಟ್ ಆಗಿರ್ತಕ್ಕ ಚಿತ್ರಣ ತಗೊಂಡ್ಬರ್ತಾರೆ. ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ. ದಿಸ್ ಇಸ್ ನಾಟ್ ಕಂಪ್ಲೀಟ್ ಸಿಲೆಬಸ್. ಇಲ್ಲಿ ನಾನು ಕೆಳಗಡೆ ಉದಾಹರಣೆ ಕೊಡ್ತಾ ಇದ್ದೀನಿ ಮಾತ್ರ. ಇದು ಮೇನ್ ಟಾಪಿಕ್ ಇದು ಫಸ್ಟ್. ಈ ಒಂದು ಟಾಪಿಕ್ ಅಲ್ಲಿ ಸಬ್ ಟಾಪಿಕ್ ಇದು. ಹೌದಾ? ಅದ್ರ ಜೊತೆ ಭಾರತೀಯ ಅರ್ಥಶಾಸ್ತ್ರ ಮತ್ತು ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 10 ಪ್ರಶ್ನೆಗಳು ಇರ್ತಾವೆ ಇಲ್ಲಿ. ಸೊ ಒಂದು ಪಾರ್ಟ್ ಅಲ್ಲಿ ಎಷ್ಟು 20 ಪ್ರಶ್ನೆಗಳು, 10 ಪ್ರಶ್ನೆಗಳು 30 ಮಾರ್ಕ್ಸ್. ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಏನ್ ನೋಡಬಹುದು, ನೀತಿ ಆಯೋಗ, ಪಂಚವಾರ್ಷಿಕ ಯೋಜನೆಗಳು, ಬದಲಾಗಿರ್ತಕ್ಕಂಥ ಕಾರ್ಯಗಳು, ಇದು ಮನೆರೇಗಾ, ಹಣದುಬ್ಬರ, ಒಟ್ಟಿನಲ್ಲಿ ಇಂಡಿಯನ್ ಎಕಾನಮಿ ಯೋಜನೆ, ಗ್ರಾಮೀಣ ಅಭಿವೃದ್ಧಿ ಸಂಬಂಧಿಸಿದಂತೆ ಕಂಪ್ಲೀಟ್ ಮಾಹಿತಿಗಳನ್ನ ನಾವಿಲ್ಲಿ ಓದ್ಕೋಬೇಕಾಗತ್ತ. ಫಸ್ಟ್ ಭಾಗದಲ್ಲಿ ಹಿಸ್ಟ್ರಿ ಕಂಪ್ಲೀಟ್ ಓದ್ಕೋಬೇಕು. ಬರೀ ಟೈಟಲ್ ಕೊಟ್ಟಿರ್ತಾರೆ ಅವರು, ಹೇಳೋದು ಜಾಸ್ತಿ ಕೇಳ್ಬಿಡ್ತಾರೆ. ಹಾಗಾಗಿ ಇಂಡಿಯನ್ ಎಕಾನಮಿ ಕಂಪ್ಲೀಟ್ ಓದ್ಕೋಬೇಕು. ಇಲ್ಲಿ ಟೋಟಲ್ ಅಂದ್ರೆ ಈ 2 ಸೆಕ್ಷನ್ ಇಂದ ಏನಾಗುತ್ತೆ ಅಂದ್ರೆ ನಿಮ್ಗೆ 60 ಮಾರ್ಕ್ಸ್ ಬರ್ತಾವೆ. ಎಷ್ಟು 20 ಪ್ರಶ್ನೆಗಳು. ಹೌದಾ? ಇನ್ನ ಎರಡನೇ ಪಾರ್ಟ್ ಅಲ್ಲಿ ಏನ್ ನೋಡ್ತಾ ಇದ್ವಿ ನೋಡೋಣ. ನಾವು ಎರಡನೇ ಪಾರ್ಟ್ ಅಲ್ಲಿ ವಿಶೇಷವಾಗಿ
ಇಲ್ಲಿ ಏನ್ ನೋಡ್ತೀವಿ, ಭೂಗೋಳ, ಸಂವಿಧಾನ ಮತ್ತು ಆಡಳಿತಾತ್ಮಕ ಪ್ರಶ್ನೆಗಳನ್ನ ಕಾಣ್ತೀವಿ ಇಲ್ಲಿ. ಹೌದಾ? ಇಲ್ಲಿ ಸೇಮ್ 60 ಮಾರ್ಕ್ಸ್. ಇಲ್ಲಿ ಜಿಯೋಗ್ರಫಿಯಲ್ಲಿ ಏನಂದ್ರೆ ಭೌತಿಕ ಲಕ್ಷಣಗಳು, ನೈಸರ್ಗಿಕ ಸಂಪನ್ಮೂಲಗಳ ಸಂಬಂಧಿಸಿ ಕೇಳ್ತೀವಿ. ಏನು ಭಾರತದ ಒಂದು ನದಿ ವ್ಯವಸ್ಥೆ, ಮಣ್ಣಿನ ವಿಧಗಳು ಮತ್ತು ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯ. ಎಷ್ಟು ತುಂಬಾ ಅದ್ಭುತವಾಗಿರ್ತಕ್ಕ ಕಂಟೆಂಟ್ ಅನ್ನ ಈ ಸಲ ನಾವು ಓದ್ಬೇಕಾಗತ್ತೆ ಇಲ್ಲಿ. ಸುಮ್ಮನೆ ಕಾಟಾಚಾರಕ್ಕೆ ಓದ್ಕೊಂಡ್ರೆ ಈ ಸಲ ಕೆಲಸ ಆಗಲ್ಲ, ನೆನ್ಪಿಟ್ಕೊಡ್ರಿ. ಇಲ್ಲಿ ಏನಂತ ಜಿಯೋಗ್ರಫಿ ಮೇಲೆ ಎಷ್ಟಂದ್ರ ನಮಗೆ 8 ಪ್ರಶ್ನೆಗಳು ಕೇಳ್ತಿದ್ದಾರ. ಇನ್ನು ಇಂಡಿಯನ್ ಪಾಲಿಟಿ, ಭಾರತೀಯ ಸಂವಿಧಾನ ಮೇಲೆ ಅಷ್ಟೇ 8 ಪ್ರಶ್ನೆಗಳು. ಇದರಲ್ಲಿ ಏನಂದ್ರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿ ಅಧಿಕಾರಿಗಳು, ಈ ತರ ಡಿವೈಡ್ ಮಾಡ್ತಾ ಹೋಗ್ತಾರ ಅವರು. ಪ್ರತಿಯೊಂದನ್ನ ಕೂಡ ಅಲ್ಲಿ ಆಳವಾಗಿ ಅಧ್ಯಯನ ಮಾಡಬೇಕು. ಒನ್ ಲೈನರ್ ಗೋವಿಂದ, ಇಲ್ಲೇನಿದ್ರು ತಪಸ್ಸು ಮಾಡಬೇಕು. ಆಥರ್ ಬುಕ್ಸ್ ಗಳನ್ನ ಓದ್ಕೋಬೇಕು, ಇನ್ ಡೆಪ್ತ್ ಆಗಿ ಓದ್ಕೋಬೇಕು. ಮೇಲಿನ ಮೇಲೆ ಹೇಳ್ತಿದ್ದೆ ಆಥರ್ ಬುಕ್ಸ್ ಗಳು ಓದ್ರಿ ಅಂತ. GK ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ ಅಂತ ಹೇಳ್ತಿದ್ದೆ ನಾನು. ಪ್ರತಿಯೊಂದೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವ ನೋಡ್ತಾ ಇದೀವಿ ಇಲ್ಲಿ. ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಇದ ಒಂದು ಟಾಪಿಕ್ ಅಲ್ಲಿ, ಇದ ಒಂದು ಪಾರ್ಟ್ ಅಲ್ಲಿ ವಿಶೇಷವಾಗಿ ನೋಡ್ರಿ, ಇದ ಪಾರ್ಟ್ ಅಲ್ಲಿ ಸಾಮೂಹಿಕ ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೇಳ್ತಾರೆ. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾರ ಅವರು. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಿಸಿದಂತೆ 2 ಪ್ರಶ್ನೆಗಳನ್ನ ಕೇಳ್ತಾರ. ಟೋಟಲ್ 4 ಚಾಪ್ಟರ್ಗಳು ಕಂಡು ಬರ್ತವೆ ಇಲ್ಲಿ. ಹೌದಾ? ಇಷ್ಟು ನೋಡ್ತೀವಿ. ಇನ್ನ 3ನೇ ವಿಭಾಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ನೋಡೋಣ. ಇಲ್ಲಿ 3ನೇ ವಿಭಾಗದಲ್ಲಿ ಏನ್ ಕೇಳ್ತಾರ ನೋಡೋಣ, ಅವ್ರು ಇರ್ತಕ್ಕಂಥ ವಿಚಾರ ನೋಡೋಣ. 3ನೇ ವಿಭಾಗದಲ್ಲಿ ಒಂದ್ ಸ್ವಲ್ಪ ಏನ್ ಬದಲು ಮಾಡ್ತಾನೆ, ಯಾರು ಅನ್ಕೋಬೇಡ್ರಿ. ವಿಜ್ಞಾನ ಮತ್ತು ಪರಿಸರ ನೋಡ್ರಿ, ವಿಶೇಷವಾಗಿ ನೋಡ್ರಿ, ಇದು ಇರ್ಲಿಲ್ಲ ಆಕ್ಚುಲಿ ಟಾಪಿಕ್ ನನ್ಗೆ. ಬಟ್ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ GK ಮಾರ್ಗದರ್ಶಿ ಕೋರ್ಸ್ ನಮ್ಮ ಮೆಂಬರ್ಗೆ ನಾನು ಇದನ್ನ ಕೊಟ್ಟಿದ್ದೆ. ಇದನ್ನ ಆ್ಯಡ್ ಮಾಡಿ ಎಕ್ಸ್ಟ್ರಾ ಕೊಟ್ಟಿದ್ದೆ. ಎಲ್ಲಾ ಸಿಲೆಬಸ್ ಮುಗಿದಾದ್ಮೇಲೆ ಇದನ್ನ ಸಪ್ರೇಟ್ ಆಗಿ ನಾನೊಂದು ಏನದು ಕೋರ್ಸ್ ಅಲ್ಲಿ ಆ್ಯಡ್ ಮಾಡಿ ಕಂಪ್ಲೀಟ್ ಆಗಿರ್ತಕ್ಕ ಚಿತ್ರ ಕೊಟ್ಟೆ. ಕೆಲವೊಬ್ರು ಬೇಡ ಅಂದ್ರು, ಕೆಲವ್ರು ಬೇಕಂದ್ರು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಇದನ್ನ ಆ್ಯಡ್ ಮಾಡೇ ಮಾಡ್ತಾರೆ ಇವ್ರು ಅಂತ. ಸೈನ್ಸ್ ಅಂಡ್ ಟೆಕ್ನಾಲಜಿ, ಪರಿಸರ ಅಧ್ಯಯನ ಕಂಪ್ಲೀಟ್ ಆ್ಯಡ್ ಮಾಡಿಕೊಟ್ಟು 360 ಡಿಗ್ರಿ ಒಳಗ ಕ್ವಶನ್ಸ್ಗಳನ್ನ ಕೊಟ್ಟು ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿದ್ದೀನಿ, ಎಲ್ಲವೂ ಕೊಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿ ಏನಂದ್ರೆ ಇಲ್ಲಿ 60 ಮಾರ್ಕ್ಸ್ಗಳನ್ನ ನೋಡ್ತೀವಿ. ಇಲ್ಲಿ 10 ಪ್ರಶ್ನೆಗಳನ್ನ ನೋಡ್ತೀವಿ. ಇಲ್ಲಿ ಏನು ವಿಜ್ಞಾನ ತಂತ್ರಜ್ಞಾನ ಇತ್ತೀಚಿನ ಪ್ರವೃತ್ತಿಗಳು, ಅದರೊಳಗೆ ಇಸ್ರೋದ ಇತ್ತೀಚಿನ ಬಾಹ್ಯಾಕಾಶ ಯೋಜನೆಗಳು, ಚಂದ್ರಯಾನ, ಆದಿತ್ಯ L1 ಮತ್ತು AI ಟೆಕ್ನಾಲಜಿ ಮತ್ತು 5G ಟೆಕ್ನಾಲಜಿ ಕೇಳ್ತಾರ ಅವರು. ಇನ್ನು ಪರಿಸರ ಮತ್ತು ಪರಿಸರ ವ್ಯವಸ್ಥೆಯ ಸವಾಲು ಮತ್ತು ಸಮಸ್ಯೆಗಳನ್ನ ಹಾಕ್ತಾ ಇದ್ರಲ್ಲಿ. ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬರಲಿ, ಕ್ಲೈಮೇಟ್ ಚೇಂಜ್ ಆಗಲಿ, ಏನು ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಈ ತರ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವೈಜ್ಞಾನಿಕವಾಗಿ ರಚನೆ ಮಾಡತಕ್ಕಂಥ ಸಿಲೆಬಸ್ ಚಟುವಟಿಕೆ ನಡೆದೈತಿ. ಇದು ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥ ಸಾಧ್ಯತೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಮತ್ತೊಂದು ಪ್ರಮುಖ ಏನಂದ್ರೆ ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಮತ್ತು ಕರೆಂಟ್ ಅಫೇರ್ಸ್. ಇಲ್ಲೇನು ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಮತ್ತು ತರ್ಕ ಸಾಮರ್ಥ್ಯ, ಏನು ತರ್ಕಶಾಸ್ತ್ರ, ಅಪ್ಟಿಟ್ಯೂಡ್ ಮತ್ತು ರೀಸನಿಂಗ್. ನೀವು ಇಲ್ಲಿ ಕಾಣ್ತೀರಿ. ಅಪ್ಟಿಟ್ಯೂಡ್ ಮತ್ತು ರೀಸನಿಂಗ್. ಇಲ್ಲಿ ಏನಂದ್ರೆ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನ ಕೇಳ್ತೀರಿ. ಇನ್ನು ಕರೆಂಟ್ ಅಫೇರ್ ಸಂಬಂಧಪಟ್ಟಂಗೆ ಏನಂತ 10 ಪ್ರಶ್ನೆಗಳು. ಎಷ್ಟು? 4ನೇ ವಿಭಾಗದಲ್ಲಿ ಏನ್ ಕಾಣ್ತಿದ್ವಿ, ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ ಕಾಣ್ತೀವಿ. ಆಮೇಲೆ ಕರೆಂಟ್ ಅಫೇರ್ಸ್ ಇಲ್ಲಿ 60 ಅಂಕಗಳು. ಇನ್ನ ಲಾಸ್ಟ್ ಗಣಕಯಂತ್ರ ತಂತ್ರ ಏನು ಕೌಶಲ್ಯಗಳು, ಕಂಪ್ಯೂಟರ್ ಸ್ಕಿಲ್ಸ್, ಇಲ್ಲಿ 20 ಪ್ರಶ್ನೆಗಳು ಬರ್ತವೆ. ಇದು ಹೊಸ ಟಾಪಿಕ್, ಕಂಪ್ಲೀಟ್ಲಿ ಹೊಸದು. 60 ಅಂಕಗಳನ್ನು ಕಾಣ್ತಾ ಇದ್ದೀವಿ ಇಲ್ಲಿ. ಇಲ್ಲೇನಂದ್ರೆ MS ಆಫೀಸ್ ಐತಿ, ವರ್ಡ್ ಐತಿ, ಎಕ್ಸೆಲ್ ಐತಿ, ಇಂಟರ್ನೆಟ್ ನೋಡ್ತೀವಿ, ಸೈಬರ್ ಸೆಕ್ಯೂರಿಟಿ ನೋಡ್ತೀವಿ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬೇಸಿಕ್ಸ್ ಗಳನ್ನ ಕಾಣ್ತೀವಿ. ಒಟ್ಟಲ್ಲಿ ನೋಡ್ರಿ ಇರ್ತಕ್ಕಂಥ ಒಂದು ಪೇಪರ್ 3 GK ಏನಿದೆಯಲ್ಲ, ಪೇಪರ್ 3 GK ಅಲ್ಲಿ 5 ಸೆಕ್ಷನ್ ಗಳನ್ನ ನಾವು ಕಾಣ್ತಾ ಇದ್ದೀವಿ. 5 ಸೆಕ್ಷನ್ ಗಳನ್ನ ಕಾಣ್ತೀವಿ. ಈಚ್ ಸೆಕ್ಷನ್ಗೆ ಏನಂದ್ರೆ 60 ಮಾರ್ಕ್ಸ್ ಇರ್ತಾವ. ಈಚ್ ಸೆಕ್ಷನ್ಗೆ ಏನೈತೆ ಅಂದ್ರ 60 ಮಾರ್ಕ್ಸ್ ಇರ್ತಾವ. ಇನ್ನು ಈ ಸೆಕ್ಷನ್ ಅಲ್ಲಿ ನಾವು 20 MCQ ಗಳನ್ನ ಕಾಣ್ತಾ ಇದ್ದೀವಿ. ಟೋಟಲ್ ಎಷ್ಟಂದ್ರೆ ಪೇಪರ್ 3ಗೆ 300 ಮಾರ್ಕ್ಸ್ ಗಳು ಇರ್ತಾವ ಇಲ್ಲಿ. ಮತ್ತೆ 100 ಕ್ವಶನ್ಸ್ ಗಳು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ಪ್ರಮುಖವಾಗಿರ್ತಕ್ಕಂಥ GKಗೆ ಇನ್ ಡೀಟೇಲ್ ಆಗಿರ್ತಕ್ಕಂಥ ಕಂಪ್ಲೀಟ್ ಚಿತ್ರಣ ನಮ್ಮಲ್ಲಿ ಇಲ್ಲಿ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೇನು ಆಪ್ಷನಲ್ ಸಬ್ಜೆಕ್ಟ್ ಯಾಸ್ ಯೂಶುವಲ್ ಇರ್ತೈತಿ. ಇದ್ರಲ್ಲಿ ಏನ್ ಚೇಂಜಸ್ ಇರಂಗಿಲ್ಲ. ನೀವೇನು ಓಲ್ಡ್ ಇದ್ದಿಲ್ಲ ಅದೇ ತರ ಇರ್ತೈತಿ. ಇದು ಗೊತ್ತಿರ್ತಕ್ಕಂಥ ವಿಚಾರ ನಿಮಗಿದು. ಇದು ಕೂಡ ಏನಾಗೈತೆ ಅಂದ್ರೆ ಈಗ 100 ಪ್ರಶ್ನೆ ಇರುತ್ತಾ, 3 ಮಾರ್ಕ್ಸ್ ಇರ್ತಾವು. 300 ಟೋಟಲ್ 300 ಮಾರ್ಕ್ಸು. ಎಷ್ಟು? 100 MCQ ಇರ್ತಾ ಇಲ್ಲಿ. ಇಷ್ಟು ಪ್ರಮುಖವಾದ ವಿಚಾರಗಳನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನ ಇಲ್ಲಿ ನಿಮ್ಗ ಕೊಟ್ಟಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರ ಅಂತ ಅನ್ಕೋತೀನಿ ಈ ವಿಡಿಯೋನ. ನೆಕ್ಸ್ಟ್ ಏನಂದ್ರೆ ಕಮಿಂಗ್ ಡೇಸ್ ಅಲ್ಲಿ, ಇವತ್ತು ತಾರೀಕು ಎಷ್ಟು? 30. ನೆಕ್ಸ್ಟ್ ವೀಕ್ ಒಂದು
ಹೊಸದಾಗಿರ್ತಕ್ಕಂಥ ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀನಿ. GK ಮಾರ್ಗದರ್ಶಿ ಕೋರ್ಸ್ ಬದಲಾಗಿ ಹೊಸದಾಗಿ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ನೆಕ್ಸ್ಟ್ ವೀಕ್ ಏನು ಆಗಸ್ಟ್ 5ನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತಾ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಏನೇನು ಓದಬೇಕು, ಏನೇನು ಮಾಡಬೇಕು, ಸ್ಟಡಿ ಮೆಟೀರಿಯಲ್ ಯಾವ ತಿಳ್ಕೊಬೇಕು ಅನ್ನೋದು ಕೂಡ ಹೇಳ್ತೀನಿ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಹೊಸ ಬ್ಯಾಚಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೂಡ ಎಂಜಾಯ್ ಮಾಡ್ಬೋದು. 360 ಡಿಗ್ರಿ ಒಳಗೆ ಮೆಂಟರ್ಶಿಪ್ ಮಾಡ್ತೀನಿ. ಸ್ಟಡಿ ಮೆಟೀರಿಯಲ್ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗಂತಕ್ಕಂಥ ಒಂದು ವಿಚಾರಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ನೋಡ್ರಿ, ಎಷ್ಟು ಪ್ರಮುಖವಾದ ವಿಚಾರಗಳನ್ನು ಹೇಳಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಸುಳ್ಳಾಗಲ್ಲ. ಏನು ನನ್ನ ಎಕ್ಸ್ಪೆಕ್ಟೇಷನ್ ಸುಳ್ಳಾಗಲ್ಲ. ಕೆಲವು ವಿಚಾರದಲ್ಲಿ ಬಹಳ ಅಂದ್ರೆ ಬಹಳ ವಿಚಾರ ಮಾಡ್ತಾ ಅರ್ಥಗರ್ಭಿತ ಮಾಹಿತಿ ಕೊಡ್ತಾ ಇದ್ದೀನಿ. ಆಕ್ಚುಲಿ ಈ ಮಾಹಿತಿಗಳನ್ನ ನನ್ಗೆ ಕೊಟ್ಟಿರ್ತಕ್ಕಂಥ ಒಬ್ಬರು ಸ್ನೇಹಿತರು, ಅವರು ನಮ್ಮ ಮಾರ್ಗದರ್ಶಿ ಕೋರ್ಸ್ನ ಬ್ಯಾಚ್ನ ಒಬ್ಬ ನೇಬರ್ ಇದ್ರು. ಒಂದು ಗ್ರೂಪ್ ಅಲ್ಲಿ ಕೂಡ ಅದನ್ನ ಕಂಟೆಂಟ್ ಅನ್ನ ಕಂಪ್ಲೀಟ್ ಚಿತ್ರಣ ಕೊಟ್ಟಿದ್ರು. ಅವ್ರ ಹೆಸರು ಗಿರೀಶ್ ಸರ್ ಅಂತ. ನನಗಿಂತ ಹೆಚ್ಚು ಥ್ಯಾಂಕ್ಸ್ ಅವ್ರಿಗೆ ಹೇಳ್ರಿ. ಗಿರೀಶ್ ಸರ್ ಅವ್ರಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಬಂದೈತಿ. ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಒಂದು ಇಂಪಾರ್ಟೆಂಟ್ ಮಾಹಿತಿ ಮತ್ತೊಂದು ಬರ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಒಬ್ರು ಸ್ನೇಹಿತರು ಕರ್ಕೊಂಡು ಹೋಗ್ತಿದ್ರು ಡಿಪಾರ್ಟ್ಮೆಂಟ್ಗೆ. ಅವ್ರ ಜೊತೆ ಮಾತಾಡ್ಕೊಂಡು ಇನ್ ಯಾವಾಗ ನೋಟಿಫಿಕೇಶನ್ ಆಗುತ್ತಾ ಡೇಟ್ ಏನ್ ಕನ್ಫರ್ಮ್ ಕೂಡ ಮಾಡ್ಕೋತಾ ಇದ್ದೀವಿ. C&R ಅಲ್ಲಿ ಕೂಡ ಇನ್ನೇನು ಹತ್ತಿರದಲ್ಲೇ ಬರ್ತಾ ಇದೆ. ಎಲ್ಲ ಕೂಡ ಬದಲಾವಣೆಗಳಾಗ್ತಿದ್ದಾವ. ಅವು ಕೂಡ ಸ್ವಲ್ಪ ಗಮನ ಹರಿಸಿ ಓದ್ರಿ. GK ಹೆಚ್ಚಿನ ಆದ್ಯತೆ ಕೊಡ್ರಿ ಕೂಡ ಬಡ್ಕೋತಿದ್ದೆ ನಾನು ಅವಾಗಲೇ. ಸ್ವಲ್ಪ ಗಮನ ಹರಿಸ್ರಿ. ಸ್ವಲ್ಪ ಸಾಧ್ಯ ಆದ ಮಟ್ಟಿಗೆ ಹಳೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಕಂಟೆಂಟ್ಗಳನ್ನಾಗಲಿ ಓದ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಕರೆಂಟ್ ಅಫೇರ್ಸು ತುಂಬಾ ಹೆಲ್ಪ್ಫುಲ್ ಆಗತ್ತ. ಅವನು ಕೂಡ ಓದ್ಕೋಬೇಕಾಗತ್ತೆ ನೀವು. ಸೊ ಈ ಪ್ರಣತಿ ಪರ್ವ ಪತ್ರಿಕೆಯೇ ಕ್ವಶನ್ ಬ್ಯಾಂಕ್ ಐತಿದ್ದು, ಪ್ರಣತಿ ಅಕಾಡೆಮಿ ಅವ್ರದ್ದು ಈ ಕ್ವಶನ್ ಬ್ಯಾಂಕ್ ತುಂಬಾ ಐತಿದ್ದು. ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಐತಿದ್ದು. ಇದರಲ್ಲಿ ಏನಾಯ್ತು ಅಂದ್ರೆ 360 ಡಿಗ್ರಿ ಒಳಗೆ GK ಕಂಪ್ಲೀಟ್ ಕವರ್ ಐತಿದ್ದು. ಯಾಕಂದ್ರೆ 25 ಪೇಪರ್ಗಳು ಆ್ಯಡ್ ಮಾಡಿದ್ರು. ಹೊಸ ಎಡಿಷನ್ ಬಂದೈತಿ. ಈ ಬುಕ್ಸ್ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಯಾರಿಗಾರು ಬೇಕಾದ್ರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರು ಕಳಿಸ್ಕೊಡ್ತಾರೆ. ನಿಮ್ಮ ಮನೆಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾರೆ. ಅದೇನು ಅಮೌಂಟ್ ಐತೆ ಡಿಸ್ಕೌಂಟ್ ಇರುತ್ತೆ. ನಿಮ್ಗೆ ಡಿಸ್ಕೌಂಟ್ ಮಾಡಿ ಬುಕ್ಸ್ ಕೊಡ್ತಾರೆ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. 360 ಡಿಗ್ರಿ ಒಳಗೆ ಕವರ್ ಆಗೈತಿ. ಮತ್ತೆ ಒಂದು ವಿಚಾರ ಹೇಳ್ತೀನಿ, ಇವತ್ತಿನಿಂದ ಕರೆಂಟ್ ಅಫೇರ್ಸ್ ಓದಕ್ಕೆ ಸ್ಟಾರ್ಟ್ ಮಾಡ್ಕೊಡ್ರಿ. ಹಳೆ ಯಾವ್ದಾರ ಮ್ಯಾಗ್ಜಿನ್ ಕವರ್ ಮಾಡ್ಕೊಡ್ರಿ. 360 ಡಿಗ್ರಿ ಒಳಗೆ ಹೋದ್ರಿ. ಮತ್ತು ಡಿಮೋಟಿವೇಟ್ ಯಾರು ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ 50 ಮಾರ್ಕ್ಸ್ ಇತ್ತು, ಸಡನ್ ಆಗಿ 300 ಮಾರ್ಕ್ಸ್ ಬಂತು, ಏನ್ ಮಾಡ್ಲಪ್ಪ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ವರಿ ಮಾಡಬೇಡ್ರಿ. ಸ್ಟಡಿ ಸ್ಟ್ರಾಟಜಿ ಯಾವ ತರ ಮಾಡಬೇಕು, ಏನ್ ಮಾಡಬೇಕು, ಕಂಪ್ಲೀಟ್ ಆಗಿರ್ತಕ್ಕಂಥ ಮಾರ್ಗದರ್ಶನ ಫ್ರೀ ಆಗಿ ನಿಮಗೆ ಯೂಟ್ಯೂಬ್ ಒಳಗೆ ಮಾಡಿಕೊಡ್ತಾನೆ. ಅದ್ರ ಬಗ್ಗೆ ವರಿ ಬೇಡ. ಯಾಕಂದ್ರೆ ನನ್ನ ಕೆಲಸ ಏನಂದ್ರೆ ಒಳ್ಳೆ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಬರ್ತಿರ್ತೀನಿ. ಸಾಧ್ಯವಾದ್ರೆ ಸಪೋರ್ಟ್ ಮಾಡ್ರಿ. ನೀವು ಬ್ಯಾಡ್ ಕಮೆಂಟ್ ಮಾಡ್ರೆ ನನಗೇನದು ಅನ್ವಾಂಟೆಡ್, ಅದನ್ನ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಬಿಡ್ತೀನಿ. ಅದೆಲ್ಲ ಮ್ಯಾಟ್ರು ಅಲ್ಲ. ಬಟ್ ಥಿಂಗ್ ಏನಂದ್ರೆ ಉತ್ತಮವಾದ ವಿಚಾರಗಳಿಗೆ ಗೌರವಿಸ್ರಿ. ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ನಮಸ್ತೆ.